ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅನು ಅಮಿತ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ತುರಿತೀವಿ ಅಲ್ವಾ, ಆ ಗ್ರೇಟರಿಂದ ಹಾಗೆ ಖಾಲಿಯಾದಂತಹ ಲಿಕ್ವಿಡ್ ಪ್ಯಾಕೆಟಿಂದ ಉಪಯೋಗನ ಮಾಡಿ ತೋರಿಸ್ತಾ ಇದ್ದೀನಿ. ಲಿಕ್ವಿಡ್ ಖಾಲಿ ಆಯಿತು ಅಂತ ಹೇಳಿ ಈ ಪಾಕೆಟನ್ನು ಬಿಸಾಡಿಬಿಡ್ತೀವಿ ಅಲ್ವಾ, ಸೊ ಬಿಸಾಡೋ ಬದಲು ಈ ಥರ ಉಪಯೋಗನ ಮಾಡ್ಕೊಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿ ನೀವು ಕೂಡ ಟ್ರೈ ಮಾಡ್ಬೋದು. ಮೊದಲನೇ ಟಿಪ್ಸ್ ಬಂದುಬಿಟ್ಟು ನಾನಿಲ್ಲಿ 2 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು ತುಂಬ ಕಷ್ಟ, ತುಂಬ ಹೊತ್ತು ಹಿಡಿಯುತ್ತೆ ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಸೊ ನೋಡಿ, 2 ಬೆಳ್ಳುಳ್ಳಿನ ಈ ರೀತಿ ಜಜ್ಕೊಳ್ತಾ ಇದ್ದೀನಿ. ಜಜ್ಕೊಂಡ ನಂತರ ಬೆಳ್ಳುಳ್ಳಿ ಎಸಳುಗಳು ಸಪ್ರೇಟ್ ಆಗುತ್ತೆ ಅಲ್ವಾ, ಈ ಥರ ಬಿಡಿ ಬಿಡಿ ಆಗುತ್ತೆ. ಈ ಬಿಡಿ ಬಿಡಿಯಾಗಿರುವಂತಹ ಬೆಳ್ಳುಳ್ಳಿಗಳನ್ನ ನಾವು ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕ್ಕೊಳ್ಬೇಕು. ಸೊ ನೋಡಿ, ಈಗ ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಂಡ್ಬಿಟ್ಟು ಪ್ಲಾಸ್ಟಿಕ್ ಕವರ್ ಒಳಗಡೆ ಬೆಳ್ಳುಳ್ಳಿ ಎಸಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಈ ಥರ ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ, ಈಗ ಚಪಾತಿ ಉಜ್ಜೋ ಲಟ್ಟಣಿಕೆ ಇರುತ್ತೆ ಅಲ್ವಾ, ಲಟ್ಟಣಿಕೆಯಲ್ಲಿ 1-2 ಸಲ ಈ ಥರ ಉಜ್ಕೊಂಡು ಈ ಥರ 1-3 ಸಲ ಟ್ಯಾಪ್ ಮಾಡಿದರೆ ಆಯಿತು. ಸೊ ನೋಡಿ, ಈ ಥರ ಮಾಡೋದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಮೆತ್ತಗಾಗುತ್ತೆ, ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ನೋಡಿ, ಈಗ ಬೆಳ್ಳುಳ್ಳಿ ಸಿಪ್ಪೆನ ಈಸಿಯಾಗಿ ನಾವು ಬಿಡಿಸ್ಕೊಳ್ಬೋದು. ಬಾಳೆಹಣ್ಣಿನ ಸಿಪ್ಪೆ ಬಿಡಿಸ್ತೀವಿ ಅಲ್ವಾ, ಅದೇ ಥರ ಈ ಬೆಳ್ಳುಳ್ಳಿ ಸಿಪ್ಪೆ ಈಸಿಯಾಗಿ ಬರ್ತಾ ಇದೆ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಈಸಿಯಾಗಿ ಸಿಪ್ಪೆ ತೆಗಿಬೋದು. ಈ ಥರ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸೋದ್ರಿಂದ ಕೈ ಬೆರಳಲ್ಲಿ ಉಗುರ ಹತ್ರ ಉರಿಯೋದಿಲ್ಲ, ತುಂಬ ಈಸಿಯಾಗಿ ಸಿಪ್ಪೆನ ತೆಗಿಬೋದು. ಸೊ ನೋಡಿ, ಎಷ್ಟು ಈಸಿಯಾಗಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಈ ಥರ ಕೂಡ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ತೀವಿ ಸಾಮಾನ್ಯವಾಗಿ. ಸೊ ಈ ಥರ ಒಂದೊಂದು ಸಲ ತುರಿದ್ಬಿಟ್ಟು ಕೂಡ ಯೂಸ್ ಮಾಡ್ತಾ ಇರ್ತೀವಿ, ಅಥವಾ ಜಜ್ಜಿಬಿಟ್ಟು ಕೂಡ ಯೂಸ್ ಮಾಡ್ತಾ ಇರ್ತೀವಿ ಅಡುಗೆಗಳಿಗೆ. ಸೊ ನಾವು ಈ ಥರ ತುರಿದಾಗ ಈ ಗ್ರೇಟರಲ್ಲಿನೇ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಬೆಳ್ಳುಳ್ಳಿ ಹಾಗೆ ಶುಂಠಿ. ಸೊ ಸಿಕ್ಕಾಕೊಂಡ್ಲಿಲ್ದಂಗೆ ಈಸಿಯಾಗಿ ನಾವು ಯಾವ ಥರ ತುರ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತೆ ಅಲ್ವಾ, ಪ್ಲಾಸ್ಟಿಕ್ ಕವರ್ ಒಳಗಡೆ ಈ ಗ್ರೇಟರನ್ನು ಹಾಕ್ಕೊಳ್ಳೋಣ. ಸೊ ಗ್ರೇಟರನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಹಿಡ್ಕೊಂಡು, ಸೊ ನೋಡಿ, ಈಗ ಬೆಳ್ಳುಳ್ಳಿಯನ್ನು ತುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ತುರ್ಕೊಳ್ಬೋದು, ಹಾಗೆ ನೀಟಾಗಿ ಪೇಸ್ಟ್ ರೀತಿಯಾಗಿ ಬರ್ತಾ ಇದೆ. ಸೊ ನೋಡಿ, ಈಸಿಯಾಗಿ ಕೂಡ ನಾವು ತೆಕ್ಕೊಳ್ಬೋದು. ಈ ಥರ ನಾವು ಬೆಳ್ಳುಳ್ಳಿ ಶುಂಠಿನ ತುರಿಬೇಕಾದ್ರೆ ಕವರ್ ಹಾಕ್ದಲೇ ಹಾಗೆ ತುರಿದ್ಬಿಟ್ರೆ ಕೈ ಗ್ರೇಟರ್ಗೆ ಹೋಗ್ಬಿಟ್ಟು ಕೈ ಗಾಯ ಆಗಿಬಿಡುತ್ತೆ. ಸೊ ಈ ಥರ ಕವರ್ ಹಾಕ್ಬಿಟ್ಟು ತುರಿಯೋದ್ರಿಂದ ಕೈ ಕೂಡ ಗಾಯ ಆಗೋದಿಲ್ಲ ಮತ್ತು ಫಾಸ್ಟಾಗಿ ತುರ್ಕೊಳ್ಬೋದು. ಸೊ ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ತುರ್ಕೊಳ್ಬೋದು, ಕೈ ಗಾಯ ಆಗೋದಿಲ್ಲ, ಹಾಗೆ ಗ್ರೇಟರ್ಗೂ ಕೂಡ ಹತ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಸ್ಟೀಲ್ ಬಾಕ್ಸ್ ಇರುತ್ತೆ ಅಲ್ವಾ, ಸ್ಟೀಲ್ ಬಾಕ್ಸ್ದು ಮುಚ್ಚಳ ಮುಚ್ಚಿಬಿಟ್ಟು ನಾವು ತುಂಬ ದಿನ ಹಾಗೆ ಇಟ್ಟಿರ್ತೀವಿ. ಸೊ ಹಾಗೆ ಇಟ್ಟಾಗ ಸ್ಟೀಲ್ ಬಾಕ್ಸು ಬೇಗನೆ ಓಪನ್ ಮಾಡೋದಕ್ಕೆ ಬರೋದಿಲ್ಲ, ಫುಲ್ಲು ಟೈಟಾಗಿ ಕಚ್ಕೊಂಡಿರುತ್ತೆ ಅಲ್ವಾ. ಸೊ ನಮಗೆ ಈಸಿಯಾಗಿ ಮುಚ್ಚಳ ಬಿಚ್ಚೋದಕ್ಕೆ ಬರಬೇಕು ಅಂತಂದರೆ ವ್ಯಾಸ್ಲಿನ್ ಇರುತ್ತೆ ಅಲ್ವಾ, ವ್ಯಾಸ್ಲಿನನ್ನು ತಕ್ಕೊಳ್ಬೇಕು. ವ್ಯಾಸ್ಲಿನ್ ಸ್ವಲ್ಪ ಕೈಗೆ ಈ ಥರ ತಕ್ಕೊಂಡ್ಬಿಟ್ಟು ಬಾಕ್ಸ್ದು ಕಂಠ ಇರುತ್ತೆ ಅಲ್ವಾ, ಅಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು ವ್ಯಾಸ್ಲಿನನ್ನು. ಸೊ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾವು ಕ್ಯಾಪ್ ಮುಚ್ಚಿ ಈಸಿಯಾಗಿ ಓಪನ್ ಮಾಡ್ಕೊಳ್ಬೋದು. ಸೊ ನೋಡಿ, ಇವಾಗ ಕ್ಯಾಪ್ ಮುಚ್ಚಿ ತೋರಿಸ್ತಾ ಇದ್ದೀನಿ. ಸೊ ಮುಚ್ಚಿದ್ದೀನಿ, ಈಗ ಈಸಿಯಾಗಿ ಓಪನ್ ಮಾಡ್ಕೊಳ್ಬೋದು, ಫುಲ್ಲು ಟೈಟಾಗಿ ಕೂರೋದಿಲ್ಲ. ನೋಡಿ ಎಷ್ಟು ಈಸಿಯಾಗಿ ಕ್ಯಾಪು ಹಾಗೆ ಬರ್ತಾ ಇದೆ. ಸೊ ಈ ಥರ ನೀವು ಲಂಚ್ ಬಾಕ್ಸ್ ಏನಾದರೂ ಟೈಟಾಗಿ ಇತ್ತು ಅಂತಂದರೆ ಅದಕ್ಕೂ ಕೂಡ ವ್ಯಾಸ್ಲಿನ್ ಹಚ್ಬಿಟ್ಟು ನೋಡಿ ತುಂಬ ಈಸಿಯಾಗಿ ತೆಕ್ಕೊಳ್ಬೋದು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಹಾಗಲಕಾಯಿ ಪಲ್ಯ ಅಥವಾ ಹಾಗಲಕಾಯಿ ಸಾಂಬಾರು ಮಾಡುವಾಗ ತುಂಬ ಕಹಿ ಆಗಿಬಿಡುತ್ತೆ ಅಲ್ವಾ ಪಲ್ಯ ಅಥವಾ ಸಾಂಬಾರು. ಸೊ ಕಹಿ ಆಗ್ದಲೇ ತುಂಬ ಚೆನ್ನಾಗಿ ರುಚಿಯಾಗಿ ಸಾಂಬಾರು ಅಥವಾ ಪಲ್ಯ ಆಗಬೇಕು ಅಂತಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ. ಸೊ ಈಗ ಹಾಗಲಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿರೋದು. ಸೊ ಹಾಗಲಕಾಯಿ ಫಸ್ಟು ಬೇಯಲಿಕ್ಕೆ ಇಟ್ಕೊಳ್ಬೇಕು. ಸೊ ಬೇಯಿಸುವಾಗ ನೋಡಿ, ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸನ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಮುಳುಗುವಷ್ಟು, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 2 ಪೀಸಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಸೊ ಇದನ್ನು ನಾವು 1-2 ನಿಮಿಷ ಬೇಯಿಸ್ಕೊಳ್ಬೇಕು. ಸೊ ಈ ರೀತಿ ಬೇಯಿಸ್ಕೊಂಡು ಬಸ್ತು ಅದಾದಮೇಲೆ ಪಲ್ಯ ಅಥವಾ ಸಾಂಬಾರು ಮಾಡೋದ್ರಿಂದ ಕಹಿ ಆಗೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ವಾಷಿಂಗ್ ಮಿಷಿನ್ದು ಲಿಕ್ವಿಡ್ ಪ್ಯಾಕ್ ಇರುತ್ತೆ ಅಲ್ವಾ ಖಾಲಿಯಾಗಿರೋದು. ಸೊ ಲಿಕ್ವಿಡ್ ಖಾಲಿ ಆದ ತಕ್ಷಣವೇ ಈ ಪ್ಯಾಕೆಟನ್ನು ಬಿಸಾಡಿಬಿಡ್ತೀವಿ. ಸೊ ಬಿಸಾಡೋ ಬದಲು ಈ ಥರ ಟ್ರೈ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಈಗ ಈ ಪಾಕೆಟನ್ನು ಕತ್ತರಿಯಿಂದ ಕಟ್ ಮಾಡ್ಕೊಳ್ಳೋಣ. ಸೊ ಒಂದು ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ಥರ
ಈ ರೀತಿ ಈಕ್ವಲ್ ಆಗಿ ಕಟ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ಸ್ವಲ್ಪ ಲಿಕ್ವಿಡ್ ಇರುತ್ತೆ ಅಲ್ವಾ, ಸೊ ಲಿಕ್ವಿಡನ್ನು ನೀಟಾಗಿ ತೊಳೆದ್ಬಿಟ್ಟು ಈ ಥರ ಉಲ್ಟಾ ಹಾಕ್ಕೊಳ್ಬೇಕು ಪಾಕೆಟನ್ನು. ಸೊ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಭಾಗ ಈ ಥರ 1 ಇಂಚಷ್ಟು ಮಡ್ಚ್ಕೊಳ್ಬೇಕು. ಈ ಥರ ತೋರಿಸ್ತಾ ಇದ್ದೀನಿ ಅಲ್ವಾ ವಿಡಿಯೋದಲ್ಲಿ, ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ಸ್ಟಾಪ್ಲರ್ ಪಿನ್ನ ಹೊಡ್ಕೊಳ್ಬೇಕು. ಸೊ ನೋಡಿ ಈ ಥರ ನಾನು ಏನು ತೋರಿಸ್ತಾ ಇದ್ದೀನೋ ಇದೇ ಥರನೇ ಮಾಡ್ಕೊಳ್ಳಿ. ಸೊ ಈ ಥರ ಸುತ್ತೂರ ಒಂದು 8 ಸ್ಟಾಪ್ಲರ್ ಪಿನ್ನನ್ನು ಹೊಡ್ಕೊಳ್ಬೇಕು. ಸೊ ಈ ಥರ ಪಿನ್ ಮಾಡಿಕೊಂಡ್ರೆ ಬಿಚ್ಚೋದಿಲ್ಲ. ಸೊ ನೋಡಿ ಈ ಥರ ಮಾಡಿಕೊಂಡ್ರೆ ಒಂದು ಕವರ್ ಟೈಪು ರೆಡಿ ಆಗುತ್ತೆ. ಸೊ ಇದರಲ್ಲಿ ನಾವು ಮಕ್ಕಳದು ಐಟಮ್ಸ್ ಎಲ್ಲ ಕ್ರೀಮ್ಸು, ಪೌಡರ್ಸು ಆ ಥರ ಎಲ್ಲ ಇಟ್ಕೊಳ್ಬೋದು. ಸೊ ಈ ಥರ ಇಡೋ ಬದಲು ಬ್ರಷ್ಗಳು, ಬಾಚಣಿಗೆ ಆ ಥರ ಕೂಡ ಹಾಕಿ ಇಟ್ಕೊಳ್ಬೋದು. ಸೊ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.